ಹಾಯ್ ಎಲ್ಲರೂ ನಮಸ್ತೆ. ಸೊ ನಾನು ಟ್ರೆಸರ್ ಎನ್ಎಫ್ಟಿಗೆ ಜಾಯಿನ್ ಆಗಿಬಿಟ್ಟು ಇವತ್ತಿಗೆ 35 ಡೇಸ್ ಆಗ್ತಾ ಬಂತು. ಸೊ ನನಗೆ ತುಂಬಾ ಖುಷಿ ಇದೆ ಈ ಪ್ಲಾಟ್ಫಾರ್ಮಲ್ಲಿ ಇಷ್ಟೆಲ್ಲ ಅರ್ನಿಂಗ್ ಮಾಡೋದು ನನಗೆ. ಸೊ ನಾನು ನಿಮಗೆ ಇವತ್ತು ನಾನು ಲೈವಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಂದು ಇವತ್ತು ಎಷ್ಟು ಅರ್ನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು 35 ಡೇಸಿಗೆ. ಅದು ನನ್ನ ಜೊತೆ ನನಗೆ ಮಕ್ಕಳು ಕೂಡ ಇದ್ದಾರೆ. ಸೊ ಒಂದು 10 ಮಂತ್ ಬೇಬಿ ಇದೆ, ಒಂದು 3 ಇಯರ್ಸ್ ಮಗ ಕೂಡ ಇದ್ದಾನೆ. ಸೊ ಅವ್ರನ್ನ ನೋಡ್ಕೊಂಡು ಜೊತೆಯಲ್ಲಿ ನಾನು ಈ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡಿ ಅರ್ನಿಂಗ್ನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಎಷ್ಟು ನಂದು ಅರ್ನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಡೇಟು ಮತ್ತು ನೀವು ಟೈಮಿಂಗ್ಸ್ ಕೂಡ ಚೆಕ್ ಮಾಡ್ಕೋಬೋದು. ಸೊ ಬನ್ನಿ ನೋಡ್ಬೋದು ಇಲ್ಲಿ ಇವತ್ತು ಮೇ 7th, ಟೈಮಿಂಗ್ಸ್ ಬಂದುಬಿಟ್ಟು 11:21 ಆಗಿದೆ. ಸೊ ನಾನು ಜಾಯಿನ್ ಆಗಿದ್ದು ಈ ಪ್ಲಾಟ್ಫಾರ್ಮ್ಗೆ ಫೆಬ್ರವರಿ 1ಗೆ. ಸೊ ಇವತ್ತಿಗೆ 35 ಡೇಸ್ ಆಗ್ತಾ ಬಂತು. ಸೊ ಬನ್ನಿ ತೋರಿಸ್ತೀನಿ. ಇವಾಗ ನಾನು ಕ್ರೋಮದಲ್ಲಿ ಹೋಗ್ಬಿಟ್ಟು ಟ್ರೆಸರ್ ಎನ್ಎಫ್ಟಿ ಓಕೆ ನೋಡ್ಬೋದು. ಇಲ್ಲಿ ನಾನು ರಿಫ್ರೆಶ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನನಗೆ 34 ಡೇಸಿಗೆ ನನಗೆ ಇಷ್ಟು ಬಂದಿದೆ. ಇನ್ನೊಂದು $5 ಕಡಿಮೆ ಇದೆ ನನಗೆ $50,000. ಸೊ ಇವತ್ತು ನನಗೆ ಎಷ್ಟು ಬರುತ್ತೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮದು ರಿಸರ್ವ್ ಅಂತ ಇರುತ್ತೆ, ರಿಸರ್ವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ಟುಡೇ ಅರ್ನಿಂಗ್ ಬಂದ್ಬಿಟ್ಟು 0 ಇದೆ, 0 ಇರುತ್ತೆ. ಮತ್ತು ಇಲ್ಲಿ ರಿಸರ್ವ್ ಅಂತ ಇರುತ್ತೆ, ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಈ ರೀತಿ ಒಂದು ಬರುತ್ತೆ, ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು. ಈ ರೀತಿ ಬರಬೇಕಾದ್ರೆ ವೆಯ್ಟ್ ಮಾಡಬೇಕಾಗುತ್ತೆ. ಸುಮಾರು ಜನ ಕೇಳ್ತಾ ಇರ್ತಾರೆ ಏನಕ್ಕೆ ಅದರಲ್ಲಿ ವರ್ಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಏನೂ ವರ್ಕ್ ಇಲ್ಲ. ಜಸ್ಟು ನಾವು ಒಂದು ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ತೀವಿ ಟ್ರೆಸರ್ ಎನ್ಎಫ್ಟಿದು. ಅಲ್ಲಿ ಲಾಗಿನ್ ಆಗಿಬಿಟ್ಟು ಸೊ ಅಲ್ಲಿಂದ ನಾವು ಸೇಲ್ ಮಾಡ್ತೀವಿ ಅಷ್ಟೇ. ಸೇಲ್ ಮಾಡಿದ್ರೆ ಒಂದು 2 ಮಿನಿಟ್ಸಲ್ಲಿ ನಮಗೆ ಅರ್ನಿಂಗ್ ಆಗೋಗುತ್ತೆ. ಸೊ ನನಗೆ 35 ಡೇಸಿಗೆ ಮೋಸ್ಟ್ಲಿ ಇವತ್ತು $50,000 ಮೇಲೇ ಅರ್ನಿಂಗ್ ಆಗುತ್ತೆ ಅನಿಸುತ್ತೆ. ಮೋಸ್ಟ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಯಾಕೆ ಇಮೇಜ್ ತೋರಿಸ್ತಾ ಇಲ್ಲ. ಸೊ ನೋಡ್ಬೋದು ಇವಾಗ ಇಲ್ಲಿ ಕಲೆಕ್ಷನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸೇಲ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ, ಸೇಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಇವತ್ತಿನ ಪ್ರಾಫಿಟ್ ಬಂದುಬಿಡುತ್ತೆ ನಮಗೆ. ಜಸ್ಟ್ ಇಷ್ಟೇ ಕೆಲಸ, ಬೇರೆ ಇನ್ನೇನಿಲ್ಲ. ಸೊ ನನಗೆ ಮಕ್ಕಳಿದ್ದಾರೆ. ಇವಾಗ ನಾನು ಒಂದೊಂದು ಟೈಮ್ ನಾನು ಡೈಲಿ ಯಾವಾಗಲೂ 4:30, 5 o'clock ಆಗಿ ನಾನು ಟ್ರೇಡಿಂಗ್ ಮಾಡ್ತಿದ್ದೆ. ಇವತ್ತು ಬೇಗನೆ ಮಾಡ್ತಿದ್ದೀನಿ. ಯಾಕೆ ಅಂದರೆ ತುಂಬ ಕ್ಯೂರಿಯಾಸಿಟಿ ಎಷ್ಟು ಬೇಗ ಅರ್ನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಇವಾಗ ನನಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರ್ತಾಯಿದೆ ಅಲ್ವಾ, ಹಂಗಾಗಿ ನಾನು ಬೇಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಟ್ರೇಡಿಂಗ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಬೋದು ಇವತ್ತು ನನಗೆ 7.83 ಅಂದರೆ ನನಗೆ $783 ನನಗೆ ಅರ್ನಿಂಗ್ ಆಗಿದೆ. ಸೊ ನನಗೆ $50,000 ನನಗೆ ಕಂಪ್ಲೀಟ್ ಆಯಿತು 35 ಡೇಸಿಗೆ. ಸೊ 45 ಡೇಸಿಗೆ ನಿಮಗೆ ಡಬಲ್ ಆಗುತ್ತೆ ಅಂತ ಸರ್ ಹೇಳಿದರು ನನಗೆ 35 ಡೇಸಿಗೆ ನನಗೆ $20,000 ನನಗೆ $50,000 ಸಿಕ್ಕಿದೆ. ಸೊ ತುಂಬಾ ಖುಷಿ ಇದೆ. ನಾನು ಇವಾಗ ಬೇಕಂದ್ರೆ ಇವಾಗ ವಿತ್ಡ್ರಾ ಮಾಡ್ಬೋದು. ಸೊ ನಾನು ಮಾಡೋದಿಲ್ಲ. ನೆಕ್ಸ್ಟು ಒಂದು 30 ಡೇಸಿಗೆ ಮಗು ಅಳ್ತಾ ಇದೆ. ಸೊ ಇವತ್ತು ಮಕ್ಕಳನ್ನ ಇಟ್ಕೊಂಡು ಆಚೆಗಡೆ ಹೋಗಿ ನಾವು ವರ್ಕ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಒಂದು $10,000 ಸಂಪಾದನೆ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಇರುತ್ತೆ. ಸೊ ಒಂದು ಮನೆಯಲ್ಲೇ ಕೂತ್ಕೊಂಡು ಈ ಥರ ನಮಗೊಂದು ಅರ್ನಿಂಗ್ ಮಾಡೋ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ದಯವಿಟ್ಟು ಇಂಥ ಪ್ಲ್ಯಾಟ್ಫಾರ್ಮ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ಇವತ್ತೇನಾದರೂ ಒಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲಾದರೂ ಒಂದು ಇನ್ವೆಸ್ಟ್ ಮಾಡಿದರೆ ಮಾತ್ರ ಒಂದು ಬಿಸ್ನೆಸ್ನ ಮಾಡೋಕ್ಕಾಗೋದು. ಬಟ್ ಇವತ್ತೊಂದು ಬಿಸ್ನೆಸ್ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ನಾವು ಅಲ್ಲಿ ಬಂಡವಾಳ ಹಾಕಬೇಕಾಗುತ್ತೆ. ಬಟ್ ಇದರಲ್ಲಿ ಏನೂ ಇಲ್ಲ. ಸೊ ನೋಡಿ ನಂದು ಇವಾಗ $20,000 ಹಾಕಿದ್ನ, ಇವಾಗಲೇ ನಾನು ಅದನ್ನ ವಾಪಸ್ ತೊಗೋಬೋದು. ತೊಗೊಂಡು ನನಗೆ ಬಂದಿರೋ ಪ್ರಾಫಿಟಲ್ಲಿ ಇವಾಗ ನಾನು $20,000 ವಾಪಸ್ ತೊಗೊಂಡ್ರೆ ನನಗೆ ಅಲ್ಲಿ $30,000 ಉಳಿಯುತ್ತೆ. $30,000 ಮತ್ತೆ ನನಗೆ 30 ಡೇಸ್ ಒಳಗೆ ನನಗೆ ಒಂದು ಅದು 60 ಆಗುತ್ತೆ, $60,000 ಆಗುತ್ತೆ. ಸೊ ಇವಾಗ ನನ್ನ ಹತ್ರ ಇವಾಗ $50,000 ಇದೆ. ನಾನು ಒಂದು 20-25 ಡೇಸಲ್ಲಿ ನಾನು 1 lakh ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 1 lakh ಮಾಡಿಕೊಂಡು ನಾನು ಮಂತ್ಲಿ 1 lakh ನಾನು ವಿತ್ಡ್ರಾ ಮಾಡಿಕೊಂಡು 1 lakh ಅಲ್ಲೇ ಬಿಟ್ಕೊಂಡು ಹೋಗ್ತೀನಿ. ಸೊ ಈ ರೀತಿ ಮಾಡಬೇಕಂತ ನಾನು ವಿತ್ಡ್ರಾ ಮಾಡಿಲ್ಲ. ಯಾಕೆ ಅಂದರೆ ಸುಮಾರು ಜನರಲ್ಲಿ ಅವ್ರಿಗೇನು ಆಗಲಿದ್ದು ನಂದು $50,000 ನಾನು ಈ ಕಂಪ್ನಿ ತೊಗೊಂಡ್ಬಿಡುತ್ತಾ, ಅದಕ್ಕೆ ನನಗೆ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ವಿತ್ಡ್ರಾ ಮಾಡೋಕ್ಕೆ ಹೋಗಲ್ಲ. ನನಗೆ ಒಂದು ನಂಬಿಕೆ ಇದೆ. ಯಾಕೆ ಅಂದರೆ ಇಷ್ಟೆಲ್ಲ ಅರ್ನಿಂಗ್ ಕೊಟ್ಟಿದೆ ಕಂಪ್ನಿ, ಕೊಟ್ಬಿಟ್ಟು ಮತ್ತೇನಕ್ಕೆ ವಾಪಸ್ ತಗೊಳುತ್ತೆ ಅಲ್ವಾ. ಸೊ ಹಾಗಾಗಿ ನೀವೂ ಇದ್ರ ಬಗ್ಗೆ ತಿಳ್ಕೊಂಡು ಜಾಯಿನ್ ಆಗಿ. ನಿಜವಾಗ್ಲೂ ಮೋಸ ಅಂತೂ ಯಾರಿಗೂ ಆಗಿಲ್ಲ, ಮುಂದೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ನನ್ನ ನಂಬಿಕೆ.
ನಿಮಗೂ ಒಂದು ನಂಬಿಕೆ ಇದೆ ಅಂತಂದರೆ ಒಂದು 10,000 ರೂಪಾಯಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. 10,000 ರೂಪಾಯಿಂದ ಸ್ಟಾರ್ಟ್ ಮಾಡಿಕೊಂಡು ನೀವು 1 ಇಯರಲ್ಲಿ ಒಂದು 20 ಲ್ಯಾಕ್ವರೆಗೂ ನೀವು ಇಲ್ಲಿ ಅರ್ನಿಂಗ್ನ ಮಾಡ್ಬೋದು. ಮತ್ತು ನಮ್ಮದು ಅಲ್ಲಿ ಹಾಕಿರೋಂಥ ಅಮೌಂಟ್ನ ನಾವು ತೊಗೊಂಡು ಸಹ ನಮಗೆ ಅಲ್ಲಿ ಅರ್ನಿಂಗು ಆಗ್ತಾ ಹೋಗುತ್ತೆ. ಸೊ ಮತ್ತು ನಿಮಗೆ ಕನ್ನಡದಲ್ಲಿ ನಿಮಗೆ ಟ್ರೈನಿಂಗ್ ಕೂಡ ಇದೆ. ಸೊ ನೀವು ಟ್ರೈನಿಂಗ್ ಅಟೆಂಡ್ ಮಾಡ್ಬೋದು ಫ್ರೀಯಾಗಿ. ಅಟೆಂಡ್ ಮಾಡ್ಕೊಳ್ಳಿ. ನಾನು ನಂಬರ್ ಕೊಟ್ಟಿದ್ದೀನಿ, ಡೌಟ್ ಇದ್ದರೆ ಕಾಲ್ ಮಾಡಿ. ದಯವಿಟ್ಟು ಜಾಯಿನ್ ಆಗಿ ನನ್ನ ಹತ್ರ ಡೌಟ್ ಕೇಳೋಕ್ಕೆ ಬರಬೇಡಿ. ಯಾಕೆ ನನಗೆ ಮಕ್ಕಳಿದ್ದಾರೆ. ನನ್ನ ಹತ್ರ ಜಾಯಿನ್ ಆಗೋರಿಗೆ ಅವರಿಗೆ ನಾನು ಸರಿಯಾಗಿ ನಾನು ಕರೆಕ್ಟಾಗಿ ಒಂದು ಟೈಮಿಂಗ್ಸ್ ಕೊಟ್ಕೊಂಡು ಹೋದರೆ ಪಾಪ ಅವ್ರಿಗೊಂದು ಖುಷಿ ಆಗುತ್ತೆ. ಇವಾಗ ನಾನು ಎಲ್ಲೋ ಜಾಯಿನ್ ಆದವ್ರಿಗೆ ನಾನು ನಿಜವಾಗ್ಲೂ ನಾನು ಟೈಮ್ ಕೊಡೋಕ್ಕಾಗೋದಿಲ್ಲ. ಸೊ ಸುಮಾರು ಜನ ನನಗೆ ಮೆಸೇಜು ಕಾಲು ಮಾಡ್ತಿರ್ತಾರೆ. ನನಗೆ ಅವ್ರಿಗೆ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿರಲ್ಲ. ಜಾಯಿನ್ ಆದವ್ರಿಗೆ ಮಾತ್ರ ನಾನು ರೆಸ್ಪಾನ್ಸ್ ಮಾಡ್ತಾಯಿರ್ತೀನಿ. ಯಾಕೆಂದರೆ ಅವ್ರು ನಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಕೆಲವೊಬ್ಬರು ಬೇರೆ ಕಡೆ ಜಾಯಿನ್ ಆಗಿರ್ತಾರೆ, ಅವ್ರಿಗೆ ಗೈಡೆನ್ಸ್ ಸಿಕ್ಕಿರೋ ಅಂತ ನನ್ನ ಕೇಳ್ತಾರೆ. ಸೊ ಓಕೆ ಅಂತನೂ ಅಲ್ಲ. ಸೊ ನೀವು ಎಲ್ಲಿ ಜಾಯಿನ್ ಆಗ್ತೀರಾ ಅಲ್ಲೇ ನೀವು ಒಂದು ಟ್ರೈನಿಂಗ್ ತೊಗೋಬೇಕಾಗುತ್ತೆ. ಸೊ ಇಷ್ಟೇ. ನಿಮಗೆ ನಾನು ರಿಫ್ರೆಶ್ ಕೂಡ ಕೊಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಯಾವುದೇ ಕಾರಣಕ್ಕೂ ಇದಂತೂ ಫೇಕ್ ಇಲ್ಲ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಸೊ ನಂದು ಇಲ್ಲಿ ನೀವು ನೋಡ್ಬೋದು ಟುಡೇ ಅರ್ನಿಂಗ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಲ್ಲಿ 7.83 ಅಂತಂದರೆ ಇದು 780 ರೂಪಾಯಿ ಅಂತಲೇ ನೋಡಿ. 11 ಗಂಟೆ ಇನ್ನು ಬೆಳಗ್ಗೆ ಇಷ್ಟೊತ್ತಿಗೆ ನನಗೆ ಡೈಲಿ ನಾನು 10 o'clock ಮಾಡಿದ್ರೆ ಸಾಕು ನನಗೆ ಇಷ್ಟೇ ಅಮೌಂಟ್ ಬರ್ತದೆ. ಇನ್ನು ಮುಂದೆ ನನಗೆ ಒಂದು 2-3 ಡೇಸಲ್ಲಿ ನನಗೆ 800 ರೂಪಾಯಿ, 1000 ರೂಪಾಯಿವರೆಗೂ ಬರುತ್ತೆ. ಇನ್ನೊಂದು 15 ಡೇಸಲ್ಲಿ ನನಗೆ 1,500 ಬರುತ್ತೆ. ಇನ್ನೊಂದು 20 ಡೇಸ್ ವೆಯ್ಟ್ ಮಾಡಿದ್ರೆ ನನಗೆ 2,000 ಬರುತ್ತೆ. ಸೊ ನಾನು ದಿನದಲ್ಲಿ ಎಷ್ಟು 6,000 10,000 ತನಕ ನಾನು ಅರ್ನಿಂಗ್ ಮಾಡ್ಬೋದು. ಇಲ್ಲಿ ಸುಮಾರು ಜನ ದಿನದಲ್ಲಿ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡ್ತಾಯಿದ್ದಾರೆ. ಸೊ ಇವಾಗ ಜಾಯಿನ್ ಒಂದು 35 ಡೇಸ್ ಆಗಿದೆ ಅಲ್ವಾ. ಹಂಗಾಗಿ ನನಗೆ ಸ್ಟಾರ್ಟಿಂಗ್ 300 ರೂಪಾಯಿಂದಲೇ ಸ್ಟಾರ್ಟ್ ಆಯಿತು. ಇವಾಗ 300 ರೂಪಾಯಿಂದ ಫಸ್ಟಿಗೆ ಸ್ಟಾರ್ಟಿಂಗ್ 400 ರೂಪಾಯಿಂದ ಸ್ಟಾರ್ಟ್ ಆಯಿತು. ಇವತ್ತು ಇಲ್ಲಿ ತನಕ ಬಂದಿದೆ. ಓಕೆ, ನಾನು ಇನ್ನು ಮುಂದೆ ನಾನು ಜಾಸ್ತಿ ಅರ್ನಿಂಗ್ಸ್ ಆಗ್ತಾನೆ ಹೋಗುತ್ತೆ. ಸೊ ಆ ನಂಬಿಕೆ ನನಗಿದೆ. ನಿಮಗೂ ಆ ನಂಬಿಕೆ ಇತ್ತು ಅಂತಂದರೆ ಜಾಯಿನ್ ಆಗಿ ಪ್ಲ್ಯಾಟ್ಫಾರ್ಮ್ಗೆ. ಏನೇ ಒಂದು ಹೆಲ್ಪ್ ಬೇಕಂದ್ರೆ ನಿಮಗೆ ಮಾಡಿ ಕೊಡ್ತೀನಿ. ರಿಫ್ರೆಶ್ ಕೂಡ ಕೊಟ್ಟು ತೋರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫೇಕ್ ಅಂತೂ ಇಲ್ಲ. ಹಾಗೆ ನಾನು ನಿನ್ನೆ ಒಬ್ಬರಿಗೆ ಜಾಯಿನ್ ಮಾಡಿಸಿದ್ದೀನಿ. ಸೊ ಅವರಿಗೂ ಸಹ ನಾನು ಯಾವ ಥರ ಗೈಡೆನ್ಸ್ ಕೊಟ್ಟೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅವರಿಗೆ ಏನು ಅನಿಸಿದೆ ಅಂತ ಹೇಳ್ಬಿಟ್ಟು. ಸೊ ನಂಬರ್ ಕೊಟ್ಟಿದ್ದೀನಿ, ಡೈರೆಕ್ಟಾಗಿ ಕಾಲ್ ಮಾಡಿ, ಇಲ್ಲ ನನಗೆ ಮೆಸೇಜ್ ಮಾಡಿ. ಸೊ ನನ್ನ ಹತ್ರ ಒಂದು 3 ನಂಬರ್ಸ್ ಇದೆ. ಆ 3 ನಂಬರ್ಸ್ಗೂ ನನಗೆ ಮೆಸೇಜ್ ಬರ್ತಾನೆ ಇರುತ್ತೆ. ಸೊ ನೋಡ್ಬೋದು, ನಂದು ಬಿಸ್ನೆಸ್ ಅಕೌಂಟಿಗೆ ಇಷ್ಟು ಮೆಸೇಜ್ ಬಂದಿದೆ. ಇನ್ನೊಂದು ನಾರ್ಮಲ್ ಅಕೌಂಟ್ ಇದೆ, ಅದಕ್ಕೂ ಬಂದಿದೆ. ಇನ್ನೊಂದು ಅಕೌಂಟ್ ಇದೆ, ಅದರಲ್ಲಿ 130 ಸಮಥಿಂಗ್ ಏನೋ ಮೆಸೇಜಸ್ ಬಂದಿದೆ. ಸೊ ನನಗೆ ನೋಡ್ಬೋದು ಇಲ್ಲಿ ಎಷ್ಟು ಜನ ನನಗೆ ಇಷ್ಟು ನನ್ನ 1.5 ಇಯರ್ಸಲ್ಲಿ ನನಗೆ 3,404 ಜನ ನನಗೆ ಮೆಸೇಜ್ ಮಾಡಿದ್ದಾರೆ. ಇದೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸು, ನನ್ನ ಫ್ರೆಂಡ್ಸ್ ಅಂತಂದರೆ ಒಂದು 500 ಜನ ಅಂತ ಅಂದ್ಕೊಳ್ಳಿ. ಮಿಕ್ಕಿದ್ದವರೆಲ್ಲ ನನಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕಂತ ನನಗೆ ಮೆಸೇಜ್ ಮಾಡಿರ್ತಾರೆ. ಮತ್ತು ಸುಮಾರು ಜನ ನಂಬರ್ ಸೇವ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಸೊ ನಾನು ಅವ್ರಿಗೆ ನೇಮ್ ಏನಂತ ಗೊತ್ತಿಲ್ಲದೆ ನಾನು ಅವ್ರದ್ದು ಹೆಂಗಿದೆ ಹಾಗೆ ನಾನು ಸೇವ್ ಬಂದಿದ್ದೀನಿ. ಸೊ ಕೆಲವೊಬ್ಬರು ನನ್ನ ಹತ್ರ ಜಾಯಿನ್ ಆದರನ್ನ ನಾನು ಗ್ರೂಪಲ್ಲಿ ಹಾಕ್ಕೊಂಡಿದ್ದೀನಿ. ಅವ್ರದ್ದು ನೇಮ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ಇನ್ನೂ ಸ್ವಲ್ಪ ಜನದ್ದು ನಾನು ಸೇವೆ ಮಾಡೋಕ್ಕಾಗಿಲ್ಲ. ಸೊ ಈ ರೀತಿ ನನಗೆ ಮೆಸೇಜ್ ಮಾಡ್ತಾಯಿದ್ದಾರೆ. ಸೊ ಇಷ್ಟೆಲ್ಲ ಒಂದು ಇರೋದಕ್ಕೆ ತಾನೇ ಮೆಸೇಜ್ ಮಾಡ್ತಾ ಇರೋದು. ಇವಾಗ ಅಂದ್ಕೊಳ್ತೀರ ಯಾರಪ್ಪ ಇವ್ರು ಮೆಸೇಜ್ ಮಾಡ್ತಾರೆ, ಇಲ್ಲಿ ಯಾರು ಜಾಯಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ಇಲ್ಲಿ ಜಾಯಿನು ಮಾಡಿಸ್ತಾ ಇದ್ದೀನಿ. ನನಗೆ ಡೈಲಿ ಕೇಳಿಕೊಂಡು ನನಗೆ ಸುಮಾರು ಜನ ಮೆಸೇಜು ಕಾಲು ಮಾಡ್ತಾ ಇರ್ತಾರೆ. ಸೊ ಕೆಲವೊಬ್ಬರು ಒಂದು ಒಳ್ಳೆ ರೀತಿಲಿ ಮಾಡ್ತಾರೆ, ಕೆಲವೊಬ್ರಿಗೊಂದು ಗೊತ್ತಲ್ವಾ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ್ದಾನ ಒಂದು ನಂಬರ್ ಸಿಕ್ಬಿಟ್ರೆ ಹೆಂಗೆ ಮಾಡ್ತಾರೆ ಅಂತ. ಅಂಥವ್ರಿಗೆ ನಾನು ಒಳ್ಳೆ ಮಾತಲ್ಲಿ ಅವ್ರಿಗೆ ಬುದ್ಧಿ ಬಂದಿಲ್ಲ ಅಂದರೆ ಅವ್ರು ನಾನು ಬ್ಲಾಕ್ ಮಾಡಿ ಕೂಡ ಹಾಕಿದ್ದೀನಿ. ಸೊ ಈ ಥರ ಎಲ್ಲ ಒಂದು ರಿಸ್ಕ್ನ ಇಟ್ಕೊಂಡಿರ್ತೀವಿ. ದಯವಿಟ್ಟು ಒಂದು ಒಳ್ಳೆ ನಂಬರ್ ಕೊಟ್ಟಿದ್ದೀವಿ ನಾವು ಅಂತಂದರೆ ನೀವು ಅಕ್ಕನೋ ತಂಗಿನೋ ಈ ಥರ ಒಂದು ಭಾವನೆಯಲ್ಲಿ ಏನಾದರೂ ಒಂದು ಹೆಲ್ಪ್ನ ಕೇಳಿ ಮಾಡ್ಬೋದು. ಸುಮ್ಮನೆ ಬೇಕಾಬಿಟ್ಟು ಈ ಥರ ಟೈಮ್ ಪಾಸ್ಗೋಸ್ಕರ ನನ್ನ ನಂಬರ್ ಇದೆ ತೊಗೊಂಡ್ಬಿಟ್ಟು ಯಾರು ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಾನು ಇದನ್ನು ಕೇಳ್ಕೊಳ್ತಾ ಇದ್ದೀನಿ. ಸೊ ನಮಗೂ ಫ್ಯಾಮಿಲಿ ಇದೆ, ನಮಗೂ ಒಂದು ಸ್ವಲ್ಪ ಫ್ರೀಯಾಗಿ ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಇವಾಗ ನಮಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಇವಾಗ ಏನೋ ಒಂದು ವರ್ಕ್ ಮಾಡ್ತೀವಿ ಅಂತ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನಂಬರ್ ಹಾಕಿದೆ ಅಂತ ಹೇಳ್ಬಿಟ್ಟು ನಂಬರ್ ತೊಗೊಂಡು ಸುಮ್ಮನೆ ಬೇಡಾಗಿ ಮೆಸೇಜ್ ಮಾಡೋದು, ಟೈಮ್ ಪಾಸ್ಗೆ ಮೆಸೇಜ್ ಮಾಡೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನನ್ನ ಕೈ ಮುಗಿದು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಸೊ ನೀವು ಈ ರೀತಿ ಎಲ್ಲ ಮಾಡಿದ್ರೆ ಮತ್ತು ನಾವೇನಿದ್ರಲ್ಲಿ ವರ್ಕ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನಾವಿವಾಗ ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇದನ್ನೇ ನಂಬ್ಕೊಂಡಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಎಲ್ರಿಗೂ. ಥ್ಯಾಂಕ್ ಯು. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ಬರು ಆ ರೀತಿ ಮಾಡ್ತಾಯಿದ್ದಾರೆ, ಅವ್ರಿಗೆ ಹೇಳ್ತಾರೆ. ನೀವು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ.
ಹೋಗಿ ನಾನು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ಹಾಕಿದ್ದೀನಿ, ಹೋಗಿ ನೋಡ್ಕೊಬನ್ನಿ. ನಾನು ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಬಂದಿದ್ದೀನಿ. ನನಗೆಲ್ಲ ಇಷ್ಟೆಲ್ಲ ಅರ್ನಿಂಗ್ ಆಗ್ತಿದೆ. ಹಾಗೆ ಸಾರಿ ಅದು ನೋಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಸೊ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಿರಲ್ಲ, ಬಟ್ ಇವಾಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನೋ ಡೌಟ್ ಇದೆ ನಂಗೆ ಡೈರೆಕ್ಟಾಗಿ ಕಾಲ್ ಮಾಡಿ, ನನಗೆ ಏನು ಗೊತ್ತಿದೆ ಅದನ್ನು ಮಾತ್ರ ಹೇಳಿದ್ದೀನಿ. ಮತ್ತು ತಪ್ಪಾಗಿ ನೀವು ತಿಳ್ಕೊಳಕ್ಕೆ ಹೋಗಬೇಡಿ. ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ.